ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ನಿನ್ನೆ ಸೊಪ್ಪು ತಂದಿದ್ನಲ್ಲ, ಅದನ್ನ ಸ್ವಲ್ಪ ಎತ್ತಿಟ್ಕೊಂಡಿದೆ. ಇವತ್ತು ಡೈರೆಕ್ಟ್ ಸೊಪ್ಪು ಸಾಂಬಾರು ಮಾಡ್ಬಿಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಜೊತೆಗೆ ಬ್ರೇಕ್ಫಾಸ್ಟಿಗೆ ನನ್ನ ಆಲ್ ಟೈಮ್ ಫೇವ್ರೇಟ್ ಕಾಂಬಿನೇಷನ್ ಚಪಾತಿ ಅಂಡ್ ಟೊಮೆಟೊ ಗೊಜ್ಜು. ನಿನ್ನೆ ನೈಟ್ ಅನ್ನಕ್ಕೆ ಟೊಮೆಟೊ ಗೊಜ್ಜು ಮಾಡಿದ್ನಲ್ಲ, ಅದೊಂದು ಸ್ವಲ್ಪ ಉಳ್ಕೊಂಡಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಗೊಜ್ಜು ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಡೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ. ಸಾಲದಕ್ಕೆ ಇವತ್ತು ನನಗೆ ಮೇ ಬಿ ಫೈನಲ್ ಡೇ ಸ್ಕ್ಯಾನಿಂಗ್ ಅನ್ಕೊಂತೀನಿ. ಫೈನಲ್ ಡೇನ ಇಲ್ಲ ಪುನಃ ಬರೋದಕ್ಕೆ ಹೇಳ್ತಾರೋ ಗೊತ್ತಿಲ್ಲ. ನಾನು ಹಿಂದಿನ ವಿಡಿಯೋನಲ್ಲಿ ಹೇಳಿದ್ನಲ್ಲ, ಎವ್ರಿ ಆಲ್ಟರ್ನೇಟಿವ್ ಡೇ ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀನಿ ಅಂತ. ಸೊ ಇವತ್ತು ಸ್ಕ್ಯಾನಿಂಗ್ ಇದೆ. ಅವರು 3 ಸ್ಕ್ಯಾನಿಂಗ್ ಹೇಳಿದ್ರು. ನೋಡ್ಬೇಕು ಇವತ್ತು ಆಫ್ಟರ್ ಸ್ಕ್ಯಾನಿಂಗ್ ರಿಪೋರ್ಟ್ ಏನ್ ಹೇಳ್ತಾರೆ ಅಂತ. ಅದೇ ಸ್ಕ್ಯಾನಿಂಗ್ ಅಲ್ಲಿ ಏನಿದೆ, ನೆಕ್ಸ್ಟ್ ಇನ್ನೇನಾದ್ರು ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಅಂದ್ರೆ ಪುನಃ ಬನ್ನಿ ಅಂತಾರೆ, ಇಲ್ಲ ಅಂದ್ರೆ ಬೇಡ ಅಂತಾರೆ ಅಷ್ಟೇ. ಸಾಲದಕ್ಕೆ ಇವತ್ತು ಮಂಡೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನಾವು ಅಲ್ಲಿ ಹೋಗ್ಬೇಕು. ಹೋಗ್ಬಿಟ್ಟು ಬಂದ್ಬಿಡ್ತೀಯ ನೀನು? ಸಾಯಂಕಾಲ ಹೋಗ್ತೀಯಾ? 8-16 ಕಿಲೋಮೀಟರ್ ಸಾಯಂಕಾಲ ಹೋಗ್ತೀನಿ. ಹಂಗೂ ಮಾಡ್ಬೋದು, ಸಾಯಂಕಾಲ ಹೋಗಿ ಎಲ್ಲ ಒಟ್ಟೊಟ್ಟಿಗೆ ಅಂದ್ರೆ ಕಷ್ಟ ಆಗತ್ತೆ. ಆಯ್ತಾ ನಿಂದು ಕಾಫಿ ಕುಡಿದು? ಕಾಫಿ ಆಯ್ತು, ಎಲ್ಲ ಆಯ್ತು, ರೆಡಿ ಆದ್ರೆ ಬೇಗ ಹೋಗಿ ಬೇಗ ಬರ್ಬೋದು. ಆಯ್ತು, ನಾನು ತಿಂಡಿ ಮಾಡ್ತಾ ಇದ್ದೀನಿ. ಮುಕ್ಕಾಲು ಆಗೋಗಿದೆ, ಚಪಾತಿ ಲಟ್ಟಿಸ್ಬೇಕಷ್ಟೇ. ಓಕೆ. ಈಗ ಒಂದು ವೀಕಿಂದ ನಮ್ಮ ಮನೆಗೆ ಒಬ್ರು ಹೊಸ ಗೆಸ್ಟ್ ಸ್ಟಾರ್ಟ್ ಆಗಿದ್ದಾರೆ ಆಯ್ತಾ. ಎವ್ರಿ ಡೇ ಒಂದು ವಿಸಿಟ್ ಕೊಡ್ತಾರೆ. ಸೀದಾ ಗೇಟ್ ತೆಕ್ಕೊಂಡು ಬಂದು ವಿಸಿಟ್ ಕೊಟ್ಟು ಹೋಗ್ತಾ ಇರ್ತಾರೆ. ನೋಡಿ ಇಲ್ಲಿ ಗೆಸ್ಟ್ ತೋರಿಸ್ತೀನಿ. ಕೂಚು ಅಂತೆ, ಕೂರ್ಸು ಮನು, ಕೂಚ್ಬೇಕಂತೆ. ಬಿದ್ಬಿಡ್ತಾನೆ. ಏನಮ್ಮ? ಓ, ಇದಕ್ಕೆ ಹಾಕ್ಬೇಕಾ ಅದನ್ನ? ಹಾಕ್ತೀನಿ. ಹಿಂಗೆ ಇವಾಗ ಡೈಲಿ ಬಂದು ಒಂದು ½ hour ಆಟ ಆಡ್ಕೊಂಡು ಆಮೇಲೆ ಅವ್ರ ಮನೆಗೆ ಹೋಗ್ತಾನೆ. ನಮಗೂ ಟೈಮ್ ಪಾಸು, ಅವನಿಗೂ ಟೈಮ್ ಪಾಸು. ಮನುಗಂತೂ ಫೇವ್ರೇಟ್. ಅವನು ಜಾಸ್ತಿ ಅವ್ನು ಕೇಳೋದೆ ಮನುನ. ಮೋನು 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 ಅಂತ. ವಿರಾಜ್, ಬೇಬಿ ಶಾರ್ಕ್ ಎಲ್ಲಿ? ಬೇಬಿ ಶಾರ್ಕ್ ಎಲ್ಲಿದೆ? ಅಲ್ಲಲ್ಲ, ಇಲ್ಲಿ ನಿನ್ ಟೀ ಶರ್ಟ್ ಮೇಲೆ. ಅಲ್ಲಿದೆಯಂತೆ ನೋಡಿ ಒಂದು ಬೇಬಿ ಶಾರ್ಕ್. ಬಂದ ತಕ್ಷಣ ಅವ್ನು ಮನುಗ್ ತೋರಿಸ್ತಾ ಇದ್ದ, ನಾನು ಬೇಬಿ ಶಾರ್ಕ್ ಟೀ ಶರ್ಟ್ ಹಾಕೊಂಡಿದ್ದೀನಿ ಅಂತ ಕ್ಲಾಪ್ ಮಾಡಿ. ವಿರಾಜ್ ಜೊತೆ ಆಟ ಆಡ್ಕೊಂಡು ಅವನ್ನ ಕಳಿಸ್ಕೊಟ್ಟು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ನಾವು 12 o'clock ಆಗೇ ಹೋಯ್ತು. ಟೈಮ್ ಆಗೋಗಿದೆ. ಆದಷ್ಟು ಬೇಗ ಹೋದ್ರೆ ಬೇಗ ಬರ್ಬೋದು. ಒಂದು 12:45 1 o'clock ಹಂಗೆ ಡಾಕ್ಟ್ರು ಯೂಶಲಿ ಬರ್ತಾರೆ. ಆ ಕಡೆ ಈ ಕಡೆ ಆದ್ರೂ ಒಂದು 15 minutes ಅಷ್ಟೇ. ನಂದೆಲ್ಲ ರೆಡಿ ಆಗಿದೆ. ಇಲ್ಲಿ ನೋಡಿ, ಮೈ ಕೈ ಮುಟ್ಕೊಂಡು ರೆಡಿ ಆಗಿದೆ. ಬಿಸಿಲಿಗೆ ಆಚೆ ಹೋಗ್ಬೇಕಾ ಅನ್ನೋ ಒಂದು ಫೀಲಿಂಗ್. ಬಟ್ ನೋ ಆಪ್ಷನ್, ಹೋಗ್ಲೇಬೇಕು. ಹೋಗಿ ಫಟ್ ಅಂತ ರೆಡಿ ಆಗ್ಬಾ. ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದೀನಿ, ಇಲ್ಲಿದೆ. ಇವಾಗ ಅವರು ರೆಡಿಯಾಗಿ ಬಂದರೆ ಹೊರಡೋದೆ. ಮಳೆ ಯಾವಾಗ ಬರುತ್ತಾ ಏನೋ ಅನ್ನಿಸ್ಬಿಟ್ಟೈತಪ್ಪ. 14, 15, 16 ಏನೋ ಮಳೆ ಬೀಳತ್ತೆ ಅಂತ ಪ್ರಿಡಿಕ್ಷನ್ ಇತ್ತು. ಮಳೆ ಬರಲೇ ಇಲ್ಲ. ನೆನ್ನೆ ಕಾಯ್ತಾ ಇದ್ವಿ ನಾವು ಮಳೆ ಬರುತ್ತೇನೋ ಅಂತ. ಇವತ್ತು ಬರೋ ಯಾವುದೇ ಸೂಚನೆಗಳು ಇಲ್ಲ. ಅಲ್ಟ್ರಾಸೌಂಡ್ ಸ್ಕ್ಯಾನಿಗೆ ಬಂದರೆ ಇದೊಂದು ತಲೆನೋವಾಗುತ್ತೆ ನೀರು ಕೊಡೋದಕ್ಕೆ. ಬಟ್ ಪ್ರಾಪರ್ ಪ್ಲ್ಯಾನಲ್ಲಿ ಬಂದರೆ ಏನು ತೊಂದರೆ ಆಗಲ್ಲ. ನನಗಿವಾಗ ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಸ್ಕ್ಯಾನಿಂಗ್ಗಳು ಆಗ್ತಾ ಇದೆಯಲ್ಲ, 2-2.5 hours ಇಂದನೇ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಾಯ್ಕೊಂಡು ಕುತ್ಕೋಬೇಕು. ಒಂದು ನೀರು ಕುಡಿದು ವಾಮಿಟ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಕುಡಿತಾ ಇದ್ದೀನಿ. ಒಂದು 2 ಕಪ್ ಕುಡಿಯೋಣ, ಮತ್ತೆ ಒಳಗೋಗಿ ಹೊರಗೆ ಬರಬಾರ್ದಲ್ಲ ಅನ್ನೋ ರೀಸನ್ ಇದೆ. ನನಗಿನ್ನ ಮೊದಲು ಒಂದು 2 ಇದ್ದಾರಂತೆ ಸ್ಕ್ಯಾನಿಂಗಿಗೆ. ಅವ್ರದ್ದಾದಮೇಲೆ ನಂದು. ಸೊ ವೆಯ್ಟಿಂಗ್ ಇವಾಗ. 20 minutes late. ಸ್ಕ್ಯಾನಿಂಗ್ ಆಯಿತು. ನಿನ್ನೆ ನೋಡಿದ್ರೆ ನನಗೆ ಫುಲ್ ಅಬ್ಡಾಮಿನಲ್ ಪೇಯ್ನ್ ಇತ್ತಲ್ಲ. ಇವತ್ತು ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಫಾಲಿಕಲ್ ರಪ್ಚರ್ ಆಗಿರುತ್ತೆ ಅಂತ. ಬಟ್ ಇಲ್ಲ, ಇನ್ನೂ ರಪ್ಚರ್ ಆಗಿಲ್ಲ. ಬಟ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಬರ್ದವ್ರೆ. ನೋಡ್ತಾ ಇದೆಯಾ, ಸೈಜು ಆ್ಯಂಡ್ ಲೆಂತು ಚೆನ್ನಾಗಿದೆ. ಪಿನ್ ಹೊಡೆದು ಆಗಿರೋ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಎಲ್ಲನೂ ಇದು ಇವತ್ತಿಂದ. ಓಕೆ. ಡಾಕ್ಟರ್ ಬಂದು ಏನು ಹೇಳ್ತಾರೆ ನೋಡ್ಬೇಕಷ್ಟೇ. ಬರ್ತಾವ್ರಂತೆ ಆಂದಿಗೆ. ಇವತ್ತು ಜಾಸ್ತಿ ಜನ ಪೇಷಂಟ್ ಇದ್ದಾರೆ. ಯೂಶಲಿ ಬಂದರೆ ಒಬ್ಬರೋ ಇಲ್ಲ ಇಬ್ಬರೋ ಇದ್ದಿರೋರು, ಇಲ್ಲ ನಾನೇ ಫಸ್ಟ್ ಇರ್ತಾಯಿದ್ದೆ. ಯಾಕೆಂದರೆ ಬೇಗ ಬಂದಿರ್ತಾಯಿದ್ದೆ. ಇವತ್ತು ಲೇಟ್ ಆಯ್ತಲ್ಲ, ಅದಕ್ಕೂ ಏನೋ ಸ್ವಲ್ಪ ಜಾಸ್ತಿ ಜನ ಪೇಷಂಟ್ ಇರೋ, 4-5 ಜನ. ಅವರಾದ್ಮೇಲೆ ನಾನು. ಸೊ ವೆಯ್ಟಿಂಗು. ಇನ್ನೂ ಡಾಕ್ಟ್ರು ಬಂದಿಲ್ಲ. ಫ್ಲವರ್ ಶವರ್ ಥರ ಫುಲ್ಲು ಉದುರುತ್ತಾಯಿತು. ಇವಾಗ ನಾವು ಹೋಗ್ಬೇಕಂದ್ರೆ ಈಗ ಬರ್ತಾ ಕಮ್ಮಿ ಆಗೋಗ್ತಿದೆ. ಬಿಸಿಲುಗೋ ಏನೋ ಎಲ್ಲ ಫುಲ್ ಬಿದೋಯ್ತು ಅನ್ಕೊಂತೀನಿ.
ಬಿಸಿಲಲ್ಲಿ ಹೋಗಿ ಬಂದಮೇಲೆ ಸುಸ್ತಾಗ್ಬಿಡ್ತು. ಮನು ಬಂದವರೇ ಮಲಗ್ಬಿಟ್ರು. ನಾನು ಆಫೀಸಿಗೆ ಲಾಗಿನ್ ಮಾಡಿ ಗ್ಯಾಪಲ್ಲಿ ಒಂದು ನ್ಯಾಪ್ ತಗೊಂಡು ಎದ್ದು ಈಗ ನಂಗೆ ಹೊಟ್ಟೆ ಹಶ್ವಾಗ್ತಾ ಇತ್ತು. ಈಗ ನಾನು ಸ್ವಲ್ಪ ಚಪಾತಿ ತಿಂದೆ. ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿದ್ನಲ್ಲ, ಅದು ಉಳ್ಕೊಂಡಿತ್ತು ಒಂದೆರಡು. ರೈಸ್ ಬೇಡ ಅನ್ನಿಸ್ತು ಯಾಕೋ. ಮನು ಊಟ ಮಾಡು ಅಂದರೆ ಬೇಡ ಅಂತ ಅಂದರು. ಆಂದಿವೆ ಬರ್ತಾ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದ್ವಿ. ಯಾಕೋ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹಣ್ಣು ತಿಂತೀನಿ ಅಂದ್ಕೊಂಡು ಪ್ಲೇಟ್ ಫುಲ್ ಕಟ್ ಮಾಡ್ಕೊಂಡಿದ್ದಾರೆ, ಊಟ ಮಾಡಿಲ್ಲ. ಯಾಕೋ ಟೇಸ್ಟ್ ಚೆನ್ನಾಗಿಲ್ವಾ ಏನು ಮನು? ಏನು ಚೆನ್ನಾಗಿಲ್ಲ. ಮೇ ಬಿ ಏನೋ ಅಷ್ಟು ಇಷ್ಟ ಆಗಿಲ್ಲ ಇದುವರೆಗೂ. ನಾವು ಈ ಸಮ್ಮರಲ್ಲಿ ನಾವು ತುಂಬ ಕಲ್ಲಂಗಡಿ ಹಣ್ಣು ತಿಂತಾ ಇದ್ದೀವಿ. ಇದುವರೆಗೂ ತಿಂದಿರೋದ್ರಲ್ಲಿ ಇದೇ ಚೆನ್ನಾಗಿಲ್ದಲೇ ಇರೋದು ಅಂತ ಹೇಳ್ತಾ ಇದ್ರು. ಓಕೆ, ಹಾಸ್ಪಿಟ್ಲಲ್ಲಿ ಇನ್ನೇನಾಗಲಿಲ್ಲ. ಇವತ್ತು ಇನ್ನೊಂದು ಏನು ಇಂಜೆಕ್ಷನ್ ಅನ್ನೋದು ಕೊಟ್ಟಿದ್ದು ನನಗೆ HCG ಫ್ರೈಡೇ ಕೊಟ್ಟಿದ್ರು. ಅದು ಎಗ್ ರಪ್ಚರ್ ಆಗಿಲ್ಲ ಅಂತ ಅನ್ಕೊಂಡು ಇವತ್ತು ಇನ್ನೊಂದು HCG ಶಾರ್ಟ್ ಹಾಕಿ ಕಳಿಸಿದ್ರು ಅಷ್ಟೇ. ಇನ್ನೇನಿಲ್ಲ. ಬಿಟ್ರೆ ಡೇ ಆಫ್ಟರ್ ಟುಮಾರೋ ಪುನಃ ಹೋಗಿ ಇನ್ನೊಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಅಷ್ಟೇ. ಇದು ಈ ಪ್ರಾಸೆಸ್ ಮುಗಿಯೋ ತನಕನೂ ಆಲ್ಟರ್ನೇಟಿವ್ ಡೇಸು ಸ್ಕ್ಯಾನ್ ಮಾಡ್ತಾ ಇರ್ತಾರೆ. ಮನು ಹೇಳಿದ್ದು ನಿಜ. ಇದು ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಏನೋ ಒಂಥರ ಟೇಸ್ಟು ಇಲ್ಲ, ಟೆಕ್ಸ್ಚರು ಚೆನ್ನಾಗಿಲ್ಲ. ಬಲವಂತವಾಗಿ ತಿಂತಾ ಇದ್ದೀನಿ, ತಿನ್ನಕ್ಕೆ ಆಗ್ತಾ ಇಲ್ಲ. ಮನು ಇವಾಗ ಸ್ನಾನ ಮುಗಿಸಿ ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಹೋಗೋದಿಕ್ಕಾಗ್ಲಿಲ್ವಲ್ಲ, ನಾವು ಅಲ್ಲಿ ಹೋಗಿ ಬ್ಯುಸಿ ಆಗೋದ್ವಲ್ಲ, ಅದಕ್ಕೆ ಇವಾಗ ಹೋಗಿ ಬರ್ತೀನಿ ಅಂತ ಒಂದು ಹಾಫ್ ಅನ್ ಅವರ್ ಬಿಟ್ಟು ಹೊರಡು. ಬಿಸಿಲು ಸ್ವಲ್ಪ ಇನ್ನೂ ಕಮ್ಮಿ ಹೊರಟ್ರೆ ನಾನು ಬೇಗ ಬರ್ಬೋದು. ಬಟ್ ಟೆಂಪಲ್ ಎಷ್ಟು ಗಂಟೆಗೆ ಓಪನ್? ನೋಡ್ತೀನಿ, ನಾನು ಹೋಗೋದ್ರೆ ಓಪನ್ ಆಗಿರ್ತದೆ. ಟೈಮ್ ಎಷ್ಟು? 5:30. 5 ಗಂಟೆಗೆ ಓಪನ್ ಹಂಗಾದ್ರೆ ಮಂಡೇಸ್. ಓಹೋ 5:30 ಇಷ್ಟೊತ್ತಿಗೆ ಓಪನ್ ಆಗಿರುತ್ತೆ ಹಂಗಾದ್ರೆ. ಹೋಗಿ ಬರೋದು ಎಷ್ಟೊತ್ತಿಗೆ ನೀನು? ಹೋಗ್ತೀನಿ. ಓಕೆ, ಅವ್ರು ಹೋಗಿ ಬರೋ ಅಷ್ಟೊತ್ತಿಗೆ ಒಂದು 7 ಅಷ್ಟರಲ್ಲಿ ಬರ್ತೀಯಲ್ಲ. ಮನು, ಕಾಫಿ ಬೇಕಾ? ಕೊಟ್ರೆ ಕುಡಿತಾರಂತೆ. ನನಗೂ ಅದು ಯಾಕೋ ಫ್ರೂಟ್ ತಿನ್ನೋಕ್ಕೆ ಆಗ್ತಾ ಇಲ್ಲ, ಬಿಟ್ಬಿಟ್ಟು ಕಾಫಿ ಕುಡಿತೀನಿ. ಇವತ್ತಂತೂ ಗುಡ್ ಡೇ ಅಂತ ಹೇಳ್ಬೇಕಾ ಇಲ್ಲ ಬ್ಯಾಡ್ ಡೇ ಅಂತ ಹೇಳ್ಬೇಕಾ ಗೊತ್ತಾಗ್ತಾ ಇಲ್ಲ. ಆಫೀಸಲ್ಲಂತೂ ಏನೂ ಕೆಲಸ ಇರಲಿಲ್ಲ. ಫಾರ್ ದಿ ಫಸ್ಟ್ ಡೇ ಇಷ್ಟು ದಿನಕ್ಕೆ ಹಬ್ಬಬ್ಬಾ ಒಂದು 2 hours ಕೆಲಸ ಐತೇನೋ. ಲಾಗಿನ್ ಮಾಡ್ತಿದ್ದಂಗೆ ಮುಗಿಸ್ದೆ. ಅದಾದ್ಮೇಲೆ ಏನು ಕೆಲಸ ಇಲ್ಲ. ಇವತ್ತು ಮನು ಅಂತೂ ಲಿಟ್ರಲಿ ಅಪ್ಸೆಟ್ ಆಗ್ಬಿಟ್ಟವ್ರೆ. ಅವ್ರ ಮುಖ ನೋಡಕ್ಕೆ ಆಗ್ತಾ ಇಲ್ಲ. ಯಾಕೆ ಮನು? ಈಗ ಮಗ ಹೊಡ್ಸ್ಕೊಂಡ್ರು ನಮ್ಮ ಟೀಮು. RCB ಬಗ್ಗೆ ಮಾತಾಡ್ತಾವ್ರೆ. ಅದನ್ನ ನೋಡಿ ಬೇಜಾರಾಗ್ಬಿಟ್ಟು ಕೊನೆಗೆ ಯಾವುದೋ ಒಂದು ಇಂಗ್ಲಿಷ್ ಮೂವಿ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಯಾವ್ದು ಮನು ಇದು ಮೂವಿ? ಸುಮ್ಮನೆ ಹಾಕಿದೀನಿ, ನೋಡ್ತಾ ಇಲ್ಲ. ಹೌದಾ? ಸೊ ಊಟನೂ ಆಯ್ತು. ಊಟ ಆಗಿ ಒಂದು ಹಾಫ್ ಅನ್ ಅವರ್ ಆಯ್ತು. ಅದಕ್ಕೆ ಇವತ್ತು ಏನು ಕೆಲಸ ಇಲ್ದಲೇ ಇರೋ ಕಾರಣ ವಾಕಿಂಗ್ ಆದ್ರೂ ಹೋಗಿ ಬರೋಣ ಅನ್ಕೊಂಡು ಹೋಗ್ತಾ ಇದ್ದೀವಿ. ಬೇಗ ವಾಕಿಂಗ್ ಮುಗಿಸಿದ್ರೆ ಅಟ್ಲೀಸ್ಟ್ ನೈಟ್ ಬೇಗ ಮಲಗ್ಬೋದು. ಇಲ್ಲ ಆಫೀಸ್ ಮುಗಿಸ್ಕೊಂಡು ಹೋಗ್ತೀನಿ ಅಂದ್ರೆ ಹೊರಗಡೆಗೆ ಹೋಗೋದೇ 11:15 11:30 ಮಾಡ್ಕೊಬಿಡ್ತೀವ. ಒಳಗಡೆ ಬರೋದು ಒಂದು 12:15 ಮಾಡ್ಕೋತೀವಿ. ಮಲಗಕ್ಕೆ ಲೇಟ್ ಆಗ್ಬಿಡತ್ತೆ. ನಮ್ಮ ಯಜಮಾನ್ರು ಮಿಡ್ನೈಟಲ್ಲಿ ಬೋಧನೆ ಮಾಡ್ಕೊಂಡು ಕೂತ್ಕೊಬಿಟ್ಟವ್ರೆ. ನನಗೆ ಒಂದು ಸ್ವಲ್ಪ ಸ್ವೀಟ್ ಉಳ್ಕೊಂಡಿತ್ತು ಮನೆಯಲ್ಲಿ ಮೊನ್ನೆ ತಂದಿದ್ದು, ಅದನ್ನ ತಿನ್ನಲ್ಲ ಅಂದೆ ಅಷ್ಟೇ. ಅಪ್ಪ, ಇನ್ನು ಲೈಫಲ್ಲೇ ನಾನು ಸ್ವೀಟ್ ತಿನ್ನಬಾರ್ದು ಆ ಲೆವೆಲ್ಲಿಗೆ ಬೋಧನೆ ಕೊಟ್ಬಿಟ್ರು. ಬೋಧನೆ ಅಲ್ಲ, ರಿಯಾಲಿಟಿ. ಅದು ಒಂದೊಂದ್ಸರಿ ಹಿಂಗೆ ಕ್ರೇವಿಂಗ್ ಸ್ಟಾರ್ಟ್ ಆಗ್ಬಿಡು. ಸೀರಿಯಸ್ ಆಗಿ ಹೋದ ವಾರದಲ್ಲಿ ಒಂದು 2 ವಾರದಿಂದ ಮಾಡಿದ್ದು ಜಾಮೂನು. ಅದಾಗಲೇ 1 month ಆಯ್ತು. 1 month. ಆ ಜಾಮೂನ್ ಮಾಡಿದ ಟೈಮಲ್ಲಿ ನಾನು 3-4 ಜಾಮೂನ್ 2 ದಿನದಲ್ಲಿ ತಿಂದ್ರೆ, ನೀನು ಬರೀ 1 ದಿನದಲ್ಲಿ 20 ಮೇಲೆ ಜಾಮೂನ್ ತಿಂದಿದ್ದೆ. ಮನು ಆಗಿದೆ 22 ಮನು. 24 ಜಾಮೂನ್ ಆಗಿದ್ದು ನಾವು ಕೌಂಟ್ ಮಾಡಿದೀವಿ. 24ರಲ್ಲಿ 4 ಜಾಮೂನ್ ತಿಂದೆ ನಾನು. ಅದು ಏನು ಇಮಿಡಿಯೇಟ್ ಆಗು ಅಲ್ಲ. 2 ಇವತ್ತು ತಿಂದೆ, 2 ನೆಕ್ಸ್ಟ್ ಡೇ ತಿಂದೆ. ನೆಕ್ಸ್ಟ್ ಡೇ ನಾನು 2 ಜಾಮೂನ್ ತಿನ್ನೋದಕ್ಕೆ ಹೋಗಿ ನೋಡ್ತೀನಿ, ಫುಲ್ ಬಟ್ಲೆ ಖಾಲಿ. 20 ಜಾಮೂನ್ ತಿಂದಿದ್ದೆ ನೀನು 1 ದಿನದಲ್ಲಿ. 24 hours ಇಲ್ಲ. ಈಗ ಮೊನ್ನೆ ಒಬ್ಬಟ್ಟು ಮಾಡಿದೆ, ಅದ್ರಲ್ಲಿ ನೋಡಿದ್ರೆ ಎಷ್ಟು ನಾನು 2 ಒಬ್ಬಟ್ಟಲ್ಲ ತಿಂದಿದ್ದು. ಏನು 2 ಒಬ್ಬಟ್ಟು 8 ಒಬ್ಬಟ್ಟು 8-10 ತಿಂದೆ. ಮಾಡಿದೆ 10 ಒಬ್ಬಟ್ಟು. ಅದ್ರಲ್ಲಿ ಪಕ್ಕದ ಮನೆ ಆಂಟಿಗೆ ಅವ್ರು ಬೇರೆ 2 ಕೊಟ್ರು. ಅವ್ರು 2 ಕೊಟ್ರು. ಬಟ್ ನಾನು ಓನರ್ ಮನೆಗೆ 2, ಪಕ್ಕದ ಮನೆ ಆಂಟಿಗೆ 2. ಒಟ್ನಲ್ಲಿ 8 ಒಬ್ಬಟ್ಟು ತಿಂದ. 8ರಲ್ಲಿ ನೀನ್ 2, ನಾನು 6. ಸುಮ್ನೆ ಇರು. ಮೊನ್ನೆ ಅವ್ರು ಯಾರೋ ಸ್ವೀಟ್ ಕೊಟ್ರು, ಅದ್ರಲ್ಲಿ ಬರೀ 2 ಪೀಸ್ ಏನೋ ನಾನು ತಿಂದೆ. 2 ಪೀಸ್ ಏನೋ ತಿಂದಿದ್ದು ನಾನು. ಅದ್ರಲ್ಲಿ ಏನಿಲ್ಲ ಅಂದ್ರೆ ಒಂದು 20-22 ಪೀಸ್ ಇತ್ತು. ಲೆಕ್ಕ ಹಾಕು. ಮೇಲ್ಗಡೆ 8, ಕೆಳಗಡೆ 8, 16 ಪೀಸ್. 16ರಲ್ಲಿ 2 ಹೋದ್ರೆ 14 ಪೀಸ್ ತಿಂದಿ. ಅಷ್ಟು ಶುಗರ್ ತಿಂತಾರೆ ಯಾರಾದ್ರು? ಯಾಕೋ ಇತ್ತೀಚೆಗೆ ತುಂಬಾ ಸ್ವೀಟ್ಸ್ಗಳು
ತಿಂತೀನಿ ಅಂದರೆ ಮನೇಲಿದ್ದರೆ ತಿನ್ಬಿಡ್ತೀನಿ. ಅದಕ್ಕೆ ಬೈತಾವ್ರೆ, ತುಂಬ ಸ್ವೀಟ್ಸ್ ತಿಂತೀಯಾ, ತಿನ್ಬೇಡ ಅಂತ ಇಷ್ಟೊತ್ತು ಬೋಧನೆ ಮಾಡ್ತಾಯಿದ್ರು. ಅದು ಕೇಳಿ ಕೇಳಿ ನಿದ್ದೆಗೆ ನನಗೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಹೋಗ್ತೀನಿ, ಮಲ್ಕೊತೀನಿ. ಹೀಗಿತ್ತು ನಮ್ಮ ಇವತ್ತಿನ ದಿನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಅವಾಗ ಮೋಟಿವೇಶನ್ ಸಿಗತ್ತೆ ನನಗೆ ಅಂತ ಹೇಳ್ತಾ ಆದಷ್ಟು ಡೈಲಿ ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಮಾಡ್ತೀನಿ, ಟ್ರೈ ಮಾಡಿ ಒಂದು ಸ್ವಲ್ಪ ರಿದಮ್ ತನಕ. ರಿದಮ್ ಸಿಕ್ಕಿದ್ರೆ ಆಮೇಲೆ ಕಂಟಿನ್ಯೂಟಿ ಹೋಗ್ತಾ ಇರತ್ತೆ ಅಂತ ಅನ್ಕೊಂತೀನಿ. ಏನಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಹಳೆ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. I use the third eye anyway. Hands on Holyfield, words on Hemingway. Anywho, I ain't been interested in the clubhouse, cause I can't be taking Zoom calls at the plug.